ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸಾಲ 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 ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀರು ಮುರಿದಂತೆ ಸರ್ವಜ್ಞ ಅಂತ ಒಂದು ಸರ್ವಜ್ಞ ಯಾವುದೇ ಕಾಲದಲ್ಲಿ ಒಂದು ಬರೆದ್ಬಿಟ್ಟಿದ್ದಾರೆ. ಈ ಭಾರತದ ಸ್ಥಿತಿನೂ ಹಂಗಾಗ್ಯದ. ಯಾಕಂದ್ರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಮಿನಿಸ್ಟರ್, ನಿಮ್ಗೆ ಗೊತ್ತದ, ಆರ್ಥಿಕ ಮಂತ್ರಿ. ಅವರ ಕಳೆದ 10 ವರ್ಷಗಳಲ್ಲಿ ಅಂದ್ರೆ 15-16 ಹಿಡ್ಕೊಂಡು ಇವತ್ತಿನ ತನಕ ಹೆಚ್ಚು ಕಡಿಮೆ 130 ಲಕ್ಷ ಕೋಟಿ ರೂಪಾಯಿ ಆದರೆ ಸಾಲ ಹೆಚ್ಚಾಗಿದೆ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಈಗ ನಮ್ಮ ವಿಡಿಯೋಗಳ ಮೂಲಕ ಇನ್ನುಳಿದ ಬೇರೆ ಮೂಲಗಳ ಮೂಲಕ ನಾವು ತಮ್ಮದು ಚರ್ಚೆ ಮಾಡಿದ್ದೀವಿ ವಿಷಯದಲ್ಲ. ಇದಿಷ್ಟೇ ಅಲ್ಲೇ ಹೆಚ್ಚದ ಸಾಲ ಅಂತೇಳಿ ಹೆಚ್ಚು ಕಡಿಮೆ 215 ಲಕ್ಷ ಕೋಟಿ ರೂಪಾಯಿ ಸಾಲ ಅದ ಅಂಥೇಳಿ ಒಂದು ಅಂದಾಜು. ಹೆಚ್ಚದ ಕಡೆ ಕಡಿಮೆ ಇಲ್ಲ ಅಂತ. ಈಗ ಇದ್ರ ಪ್ರಕಾರ ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 200 ಲಕ್ಷ ಕೋಟಿ ರೂಪಾಯಿ ಸಾಲ ಅದಪ್ಪ ಅಂದಂಗೆ ಒಂದು ಕೌಂಟ್ ಮಾಡಿದಾಗ 10 ವರ್ಷಗಳಲ್ಲೇ. ಅದಕ್ಕೆ ಪೂರ್ವದಲ್ಲೇ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ 15-16ರಲ್ಲಿ 70.98 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು. ಈಗ ಹೆಚ್ಚಾಯಿತು ಅಂತಿಲ್ಲ. ಎಷ್ಟು 15-16 ಆದರೆ 14-15ರಲ್ಲೇ 50 ಲಕ್ಷ ಕೋಟಿ ರೂಪಾಯಿ ಸಾಲಕ್ಕೆ ಇದೇ ನಮ್ಮ ಮೋದಿಜಿಯವರು ಎಷ್ಟು ಟೀಕಾ ಮಾಡ್ತಿದ್ರಿ, ಏನೆಲ್ಲ ಮಾತಾಡ್ತಾಯಿದ್ರು. ಮನಮೋಹನ್ ಸಿಂಗ್ರದು ನಮ್ಮ ದೇಶ ಸಾಲದಲ್ಲದ, ಸಾಲದಲ್ಲಿ ಕೊಳಿತಾ ಇದೆ, ನಾವು ಪ್ರತಿಯೊಬ್ಬರು ಸಾಯ್ತಾ ಇದ್ದೀವಿ ಅನ್ನೋ ಮಾತಾಡ್ತಾಯಿದ್ರು. ಇವತ್ತು ಅವರ ಅವಧಿಯಲ್ಲೇ ಕಳೆದ 10 ವರ್ಷಗಳೆಲ್ಲ 130 ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ ಸಾಲ. ಮತ್ತು ಹರಿವಂತ ಕಡಿಮೆ, ಬಡ್ಡಿ ಸಾಕಷ್ಟು ಬೆಳೀತಾ ಇದೆ. ಮತ್ತು ಗತಿಗೆ ಹಂಗವ, ಅದು ಬಿಟ್ಟು ಮತ್ತೇನದ. ಯಾಕಂದ್ರೆ ಇಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿನೂ ಇಲ್ಲ. ಇಲ್ಲಿ ಭಾಳ ಗಮನಿಸ್ಬೇಕಾಯ್ತು. ಹೌದು ಬಿಡಪ್ಪ, ಸಾಲ ಅದ್ರಾಗಲಿ ಉದ್ಯೋಗ ಇದಾವೆ, ಏನೋ ಮಾಡಿಕೊಡ್ಬೋದು ಅಂತಂದ್ರೆ ಉದ್ಯೋಗ ಸೃಷ್ಟಿನೂ ಇಲ್ಲಿಲ್ಲ. ಯಾಕಂತಂದ್ರೆ ಇವತ್ತು ಯಾವ ಉದ್ಯೋಗ ಇಲ್ಲ ಅದು ಹೇಳ್ರು. ನಿಮ್ಗೆ ಗೊತ್ತದ, ಎಲ್ಲ ಕಾರ್ಪೊರೇಟ್ಗೆ ಕೊಟ್ಬಿಟ್ಟಿದ್ದಾರೆ PSUಗಳನ್ನು. ಅಗ್ರಿಕಲ್ಚರು ಲಾಭದಾಗಿಲ್ಲ, ಯಾವುದೂ ಲಾಭದಲ್ಲಿಲ್ಲ. ಇವತ್ತು ಒಬ್ಬ ರೈತಂದು ದಿನದ ಕೂಲಿ 20 ಕೋಟಿ ರೂಪಾಯಿ ಆಗಿ ನಿಂತಂತೆ ಸ್ವತಃ ಪಾರ್ಲಿಮೆಂಟ್ದಲ್ಲಿ ಹಲವು ಸಲ ಒಪ್ಕೊಂಡು ಮಾತದ. ಇನ್ನುಳಿದ MSME ಆಗಿರ್ಬೋದು, ಸಣ್ಣ ಉದ್ಯಮಿಗಳಾಗಿರ್ಬೋದು, ಅವಂತೂ ಇಲ್ಲವೇ ಇಲ್ಲ ಅನ್ನುವಂಗೆ ಆಗೋಗ್ಬಿಟ್ಟದ. ಯಾಕಂದ್ರೆ ಉದ್ಯಮಿಗಳಿದ್ದಪ್ಪ ಅಂತಂದ್ರೆ ಜನ ದುಡಿತಾಯಿದ್ರು, ಒಂದಿನ ದುಡ್ಡು ತಿರುಗ್ತಾಯಿತ್ತು. ಮುಖ್ಯವಾಗಿ ಅಗ್ರಿಕಲ್ಚರ್ಗೆ ನಾವು ಯಾವ ಕಾಲಕ್ಕೂ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಈಗಂತೂ ಮುಗಿದು ಹೋಗ್ಬಿಡ್ತು. ಒಂದೇನೋ ಒಳ್ಳೆಯ ಟೈಮ್ ನಮ್ಮದು ಕೃಷಿ ಇನ್ನೂ ನಮ್ಮಲ್ಲಿ ಉಳಿದದ. ಇಲ್ಲಾಂದರೆ ಕಾರ್ಪೊರೇಟ್ಗೆ ಕೊಟ್ಟಿದ್ರೆ ಇಷ್ಟೊಂದು ಕೃಷಿಯಲ್ಲಿ ಸಹಿತ ಏನೇನು ಆಗ್ತಿತ್ತು ಏನಿಲ್ಲ ನಮಗೆ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಅಲ್ಲಿ ಹರಿಯಾಣ ಮತ್ತು ಅದೇ ಪಂಜಾಬ್ ರೈತರು ನಮ್ಮೆಲ್ಲರಿಗಿಂತೂ ಜಾಣ ರೈತರು ಅಂತ ಹೇಳ್ಬೇಕಾಗಿದೆ. ಇವತ್ತು ಅತ್ಯಂತ ನಿಷ್ಠುರವಾಗಿ ಮಾತನ್ನು ಹೇಳ್ಬೇಕಾಗಿದೆ. ಅವ್ರು ನಿರಂತರ 1 ವರ್ಷ ಹೋರಾಟ ಮಾಡಿದ್ದಕ್ಕಾಗಿ 3 ಕಾರ್ಯಕ್ರಮಗಳು ಹಿಂದೋದು ಇಲ್ಲ. ಅದು ಅಷ್ಟಾಗಿದ್ರೆ ಇವತ್ತು ಇಡೀ ಕೃಷಿ ರಂಗನ ಅಂತಾರಾಷ್ಟ್ರೀಯ ಮಾರ್ಕೆಟ್ ಕೊಟ್ಟು ಆರಾಮಾಗಿ ಕೊಂಡುವಂಥ ಪ್ರಸಂಗ ಬರ್ತಿತ್ತು. ಆಗ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ 130 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದಪ್ಪ ನಮ್ಮ ಮ್ಯಾಲ ಅಂಥೇಳಿ ಕೊನೆಗೂ ಒಪ್ಕೊಂಡಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಯಾಕಪ್ಪ ಅಂತಂದ್ರೆ ಈಗ 25-26ನೇ ಸಾಲಿಂದು 200.16 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಇನ್ನುಳಿದ ಅಂದಾಜುಗಳ ಪ್ರಕಾರ ಇನ್ನೂ ಭಾಳ ಅದ ರೀ ಸಾಲ. 215-20 ಲಕ್ಷ ಕೋಟಿ ರೂಪಾಯಿ ಸಾಲ ಅಂತ ಒಂದು ಅಂದಾಜು ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ಯಾವ ಕ್ಷೇತ್ರ ಲಾಭದಲ್ಲಿಲ್ಲ, ಹೀಗಾಗಿ ದುಡ್ಡು ತಿರುಗ್ತಾ ಇಲ್ಲ. ಮತ್ತು ಇದಕ್ಕಿನ್ನು ಪರಿಹಾರ ಏನು, ಲಾಂಗ್ ಟರ್ಮ್ ಪರಿಹಾರ ಏನು? ಇದರಿಂದ ಇವತ್ತು ಮುಗಿಯುವಂಥದ್ದಲ್ಲ ಸಮಸ್ಯೆ. ಇದಕ್ಕೆ ಪರಿಹಾರ ಒಂದು ಉದ್ಯಮಿಗಳನ್ನ ಹೆಚ್ಚು ಮಾಡಬೇಕು, MSMEಗಳನ್ನ ಹೆಚ್ಚು ಮಾಡಬೇಕು, ಪ್ರತಿಯೊಬ್ಬ ಉದ್ಯೋಗ ಸಿಗೋಂಗೆ ಮಾಡಬೇಕು, ಅಗ್ರಿಕಲ್ಚರ್ ಲಾಭದಾಯಕ ಉದ್ಯೋಗ ಮಾಡಬೇಕು. ಹೇಳಿದರು 2022ಕ್ಕೆ ಅಂದ್ರೆ ಡಬಲ್ ಮಾಡ್ತೀನಿ ರೀ ರೈತನ ಆದಾಯ ಅಂತೇಳಿ ನಮ್ಮ ಮೋದಿಜಿಯವರು. ಎಲ್ಲಿ ಡಬಲ್ ಆಯ್ತು? ಇವತ್ತು 2025 3 ವರ್ಷ ಆಯಿತು ಡಬಲ್ ಆಗ್ಯದನ. ಒಬ್ಬ ರೈತ ಡ್ರೈ ಲ್ಯಾಂಡ್ ಅದಾವ 20 ರೂಪಾಯಿ ಪಗಾರ ತೊಗೊಂಡ್ರೆ, ಇನ್ನೂ ಕೆಲವು ಕಡೆ ದುಡಿಯುವಂಥವ್ರು ಅವ್ರಿಂದ ಹೆಚ್ಚು ಕಡಿಮೆ ತಿಂಗಳ ಒಂದು ಅವರೇಜ್ 3,000-6,000 ತನಕ ಬರುವಂಥ ಇನ್ಕಮ್ಮು. ಅದರಲ್ಲಿ ಅವ್ರು ಇಡೀ ಕುಟುಂಬ ಜಗಬೇಕು, ಲಾಭ ಮಾಡ್ಕೋಬೇಕು, ಬದುಕಬೇಕು, ಎಲ್ಲನೂ ಮಾಡಬೇಕು. ಸಾಧ್ಯನಾ ಇದು ಅಂತ ಇದ್ದಾರೆ ಇಲ್ಲ ಅಂತಲ್ಲ. ಹರಿಯಾಣ ಮತ್ತು ಪಂಜಾಬ್ದಲ್ಲಿ ಲಕ್ಷ ಗಂಟೆ ವರ್ಷಕ್ಕೆ ಲಕ್ಷ ಗಂಟೆ ಇನ್ಕಮ್ ಇದ್ದವ್ರು ಇದ್ದಾರೆ. 1-2 ಲಕ್ಷ. ಪಂಜಾಬ್ದಲ್ಲಿ 2 ಲಕ್ಷ ತನ ಅದ, ಹರಿಯಾಣದಲ್ಲಿ 1 ಲಕ್ಷ ತನ ಅದ. ಅಷ್ಟು ಇನ್ಕಮ್ ಅದ ಅಲ್ಲೇ. ಆದ್ರೆ ಉಳಿದ ಕಡೆ ಇಲ್ಲ ಆ ರೀತಿಯಾಗಿ.
ಎಲ್ಲ ಇಂಬ್ಯಾಲೆನ್ಸ್ ಹೀಗಾಗಿ ಈ ಪ್ರತಿ ವರ್ಷ ಸಾಲ ತೊಗೊಳೋದು ಅದು ಬಡ್ಡಿ ಗಂಟೆ ಬೆಳೆದು ಮತ್ತು ತುಂಬಬೇಕಲ್ರಿ ನಾವು ಎಲ್ಲೆಲ್ಲಿ ಸಾಲ ತೊಗೊಂಡಿವಪ್ಪ ವಿಶೇಷವಾಗಿ ಅನ್ನೋದು ಸಹಿತ ಇಲ್ಲಿ ನಾವು ಗಮನಿಸ್ಬೇಕಾಗಿದೆ. ಏನಪ್ಪ ಅಂತಂದ್ರೆ ಈ ಆಂತರಿಕ ಸಾಲ ನಮ್ಮೊಳಗೆ ನಾವು ತಗೊಂಡಿದ್ದು ನಮ್ಮ ಏನಪ್ಪ ನಮ್ಮ ಬ್ಯಾಂಕ್ಗಳಿಂದ 157.11 ಲಕ್ಷ ಕೋಟಿ ರೂಪಾಯಿ ಇಲ್ಲೇ ನಾವು ಒಳಗಿಂದೊಳಗೆ ತೊಗೊಂಡಿವಿ ಸಾಲ. ನಾವು ಇಂಟರ್ನಲ್ ಸಾಲ ಇದು ಇಲ್ಲೇ ಬ್ಯಾಂಕ್ಗಳಿಂದ ರಿಸರ್ವ್ ಬ್ಯಾಂಕಿಂದ ತೊಗೊಂಡಿದ್ದನ್ರಿ ಮತ್ತೊಂದನ್ರಿ ತೊಗೊಂಡಿದ್ದು. ಇನ್ನು ಬಾಹ್ಯ ಸಾಲ ಹೊರಗಿಂದು ಬೇರೆ ದೇಶಗಳಿಂದ ಬೇರೆದವ್ರ ಕಡೆಯಿಂದ ಇದು 8.74 ಲಕ್ಷ ಕೋಟಿ ರೂಪಾಯಿ 8.74 ಲಕ್ಷ ಕೋಟಿ. ಇನ್ನು ಇತರೆ ಹೊಣೆಗಾರಿಕೆಗಳು ಮತ್ತು ಬೇರೆ ಬೇರೆ ಹೊಣೆಗಾರಿಕೆ ತೆಗೆದುಕೊಂಡಿದ್ದು 20.9 ಲಕ್ಷ ಕೋಟಿ ರೂಪಾಯಿ ಸಾಲ. ಒಟ್ಟು 185.94 ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಮ್ಮ ಲೆಕ್ಕ ಪತ್ರ ಬಲ್ಲವರು. ಅಂದ್ರೆ ಪ್ರತಿ ವರ್ಷವೂ ಇದು ನಾವು ಏನಪ್ಪ ಅಂತಂದ್ರೆ 12.76 ಲಕ್ಷ ಕೋಟಿ ರೂಪಾಯಿ ನಾವು ಬಡ್ಡಿ ಕೊಡ್ತಾಯಿದ್ದೀವಿ. ಇಷ್ಟು ಸಾಲದಪ್ಪ ನಮ್ಮ 200 ಕೋಟಿ ರೂಪಾಯಿ 200 ಲಕ್ಷ ಕೋಟಿ ಬರೀ ಕೋಟಿ ಅಲ್ಲ 200 ಏನಪ್ಪ ಅಂದ್ರೆ 4 ಲಕ್ಷ ಕೋಟಿ ರೂಪಾಯಿ ಸಾಲದ. ಇದು ಪರಿಹಾರದಿಂದ ಈ ಲಕ್ಷ ಕೋಟಿಗಳದ್ದು ಈಗಂತೂ ಇವತ್ತಿನ ಅರ್ಥವ್ಯವಸ್ಥೆ ನೋಡಿಕೊಂಡ್ರೆ ಈ ಸಮೀಪದಲ್ಲಿ ಬಗೆಹರಿಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ ಅಂತ. ಯಾಕಂದ್ರೆ ಉದ್ಯೋಗ ಇಲ್ಲ ಅಂದಾಗ ಎಲ್ಲಿ ನೀವು ಪ್ರೊಡಕ್ಷನ್ ಮಾಡ್ಕೊಂಡು ಹೋದ್ರಿ ಏನು ಮಾಡೋರಿದ್ದಾರಪ್ಪ ಇಲ್ಲೇ ಉತ್ತರ ಏನೈತಿ ಇದಕ್ಕೆ. ಇವತ್ತು ನಾವೆಲ್ಲರೂ ಮೋದಿ ಅವ್ರನ್ನ ಕೇಳಬೇಕಾಗಿದೆ, ಜೊತೆಗೆ ನಾವು ಯೋಚನೆ ಮಾಡಬೇಕಾಗಿದೆ ಇಷ್ಟು ಸಾಲ ಆದರೆ ಬಗೆಹರಿದು ಯಾವಾಗಪ್ಪ ಅಂತೇಳಿ. ಅದಕ್ಕೆ ಉತ್ತರ ಮತ್ತು ಎಷ್ಟು ಜನ ಕೇಳಿದ್ರೆ ಅದು ಬರುವಂಥದ್ದು ಈಗಿನ ವ್ಯವಸ್ಥೆಯಿಂದ ಸಾಲ ಹರಿಯೋದಿಲ್ಲ. ಮತ್ತು ಯಾವ ವ್ಯವಸ್ಥೆ ಎಲ್ಲಿವರೆಗೆ ರೈತಗೆ ಒಕ್ಕಲ್ತನ ಲಾಭದ ಉದ್ಯೋಗ ಆಗೋದಿಲ್ಲೋ ಇಟ್ಸ್ ಅಸಾಧ್ಯನ. ಯಾಕಂದರೆ ಅವ್ರು ಲಾಸ್ ಆಗಿರ್ತಾರೆ ಪ್ರತಿ ವರ್ಷ ನಡಿಕಿನವ್ರು ಏನೋ 10% ಜನ ಆ ದುಡ್ಡು ಹೊಡೆದು ಬಿಡ್ತಾರೆ. ಅದನ್ನು ನಡಿಕಿನವರು ಈ ಕಾರ್ಖಾನೆಯವರಾಗಿರ್ಬೋದು ವ್ಯಾಪಾರಿಗರಾಗಿರ್ಬೋದು ಅವರಾಗಿರ್ಬೋದು ಒಂದು 10% ಅದಾರ ಅವ್ರು ಬೇರೆ ಜನ ಬುದ್ಧಿವಂತ ಜನ ಅವರಿದ್ದಂಥವ್ರು ರೈತರ ಲಾಭವನ್ನು ಕಸ್ಕೊಳ್ತಾರೆ. ಹೀಗಾಗಿ ರೈತನ ಲಾಭ ಕಸ್ಕೊಳ್ಳೋದ್ರಿಂದಾಗಿ ಸಹಜವಾಗಿ ರೈತ ಲಾಸ್ ಆಗ್ತಾನೆ. ರೈತ ಲಾಸ್ ಆದ್ರೆ ದುಡ್ಡಿಲ್ಲ ಅಂದ್ರೆ ಅವು ಹೆಂಗೆ ಈ ಮಾರ್ಕೆಟ್ನಲ್ಲೇ ತನ್ನ ಏನಪ್ಪ ಬೇಕಾದ ಕೊಂಡುಕೊಳ್ಳಿಕ್ಕೆ ಸಾಧ್ಯದ? ಅವು ಸಾಧ್ಯ ಇಲ್ಲಪ್ಪ. ಬಡ್ತದ ಒದ್ದಾಡ್ದು ಹೋಗ್ತಾನೆ. ಕೊನೆಗೆ ಎಲ್ಲ ಕಡೆ ಸಾಲ ಮಾಡೋದು. ಸರ್ಕಾರ ಬ್ಯಾಂಕ್ ಇರ್ಬೋದು, MS ಮತ್ಯಾವುದು ಇರ್ಬೋದು, ಅಥವಾ ಗೌರ್ಮೆಂಟ್ ಬ್ಯಾಂಕ್ ಇರ್ಬೋದು. ವಿಶೇಷ ಇತ್ತೀಚೆಗಂತೂ ಸರ್ಕಾರಿ ಬ್ಯಾಂಕ್ಗಳು ನ್ಯಾಷನಲ್ ಬ್ಯಾಂಕ್ಗಳಂತೆ ರೈತ ಸಾಲ ಕೊಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಹೋಗ್ರಪ್ಪ ಸಹಕಾರ ಸಂಘದ ಕ್ಷೇತ್ರ ಇರ್ತಾವೆ ಅಲ್ಲಿ ಹೋಗ್ರಿ ಇಸ್ಕೊಳ್ರಿ, ಅಲ್ಲೇ PKPS ಮತ್ತು ಇಸ್ಕೊಳ್ರಿ ಅನ್ನೋ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ರೈತಗೂ ಸಾಲ ಸಿಗ್ತಾ ಇಲ್ಲ, ಲಾಭ ಉದ್ಯೋಗ ಇಲ್ಲ. ಅದು ಅದಕ್ಕಾಗಿ ಇದಕ್ಕಿಷ್ಟ ಉತ್ತರ ಈ ಎಲ್ಲಿವರೆಗೆ ರೈತಗೆ ಲಾಭದ ಉದ್ಯೋಗ ಮಾಡಿಕೊಡೋದಿಲ್ಲ, MSMEಗಳನ್ನು ಎಲ್ಲಿವರೆಗೂ ಬೆಳೆಸೋದಿಲ್ಲ, ಅದೇ ಕಾಲಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಅನುಕೂಲ ಎಲ್ಲಿವರೆಗೆ ಮಾಡೋದಿಲ್ಲ. ಇದು ನಮ್ಮದು ಇದ ರೀತಿ ಹೋಗೋದು. ಮತ್ತು ಎಲ್ಲರಿಗೂ ಉದ್ಯೋಗ ಕೊಡೋ ಶಕ್ತಿ ನಮ್ಮ ಏನಪ್ಪ ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇವತ್ತಿರಲಿ ನಾಳೆ ಬರಲಿ ಹಿಂದಿಂದಿರಲಿ ಇಲ್ಲ. ಯಾಕಂದ್ರೆ ಅಂಥ ಜಗಳ ಪಾಲಿಸಿ ನಮ್ಮಲ್ಲಿಲ್ಲ. ಯಾರಿಗೂ ನಾವು ಒಂದು 10% ಜನರಿಗೆಲ್ಲ ಅನುಕೂಲ ಆಗುವಂಥ ಮಾರ್ಕೆಟ್ ಮಾಡಿದ್ದೀವಿ. ಈಗ ನಾವೆಲ್ಲರೂ ಬಡತನ ಅನುಭವಿಸೋದನ್ನು ಇದ್ರಾಗ ಯಾರು ಮಾಡ್ತಾರೆ, ಯಾವ ದೇವ್ರು ಬಂದ್ರೆ ನಮ್ಮನ್ನು ಉಳಿಸೋದಿಲ್ಲ. ಇದು ನಮ್ಗೆ ಗೊತ್ತಿರಲಿ. ಯಾಕಂತಂದ್ರೆ ನಮ್ಮನ್ನು ನಾವು ಉಳಿಸ್ಕೋಬೇಕಾಗ್ಯದ. ನಾವು ನೀರಾಗಿ ಮುಳುಗಬಾರ್ದಾಗಿದೆ. ನಾವು ಈಜು ಕಲಿಬೇಕಾಗ್ಯದ. ಈಜು ಕಲ್ತು ನಾವು ಉಳಿತೀವಿ. ಇಲ್ಲ ನಮ್ಮನ್ನು ಯಾರು ಉಳಿಸೋರು ಅನ್ನೋದನ್ನು ನಾವು ನೀವೆಲ್ಲ ವಿಚಾರ ಮಾಡಬೇಕಾಗ್ಯದ. ಈ 130 ಲಕ್ಷ ಕೋಟಿ ರೂಪಾಯಿ ಸಾಲ ಹೆಚ್ಚಾಗೋದು ಬಂದದಲ್ಲ, ಹೆಚ್ಚು ಕಡಿಮೆ 200 ಲಕ್ಷ ಕೋಟಿ ರೂಪಾಯಿ ಅಂತ ನಮ್ಮ ಮೇಡಮ್ ಅವರು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾ ಇದ್ದಾರೆ. ಇದು ಹೋಗ್ಬೇಕಾಗಿತ್ತಂದ್ರೆ ದುಡ್ಡು ತಿರುಗುವಂಥ ಏನಾದರೂ ವ್ಯವಸ್ಥೆ ಬದಲು ಮಾಡ್ತೀರಾ, ಚೇಂಜ್ ಮಾಡ್ತೀರಾ, ಹೇಗಿರೋ ಪಾಲಿಸಿ ಮಾಡ್ಕೊಂಡು ಹೋಗೋರು. ಯಾಕಂದ್ರೆ ಕಾರ್ಪೊರೇಟ್ಗಾಗಿ ದುಡ್ಡು ಹಾಕಿ ಕೂತಾರೆ. ಈಗ ಅವ್ರು ಕೂತು ಬಿಟ್ಟಿದ್ದಾರೆ. PSUಗಳು ಅವ್ರ ಕೈಗೆ ಕೊಟ್ಟಿದ್ರಿ, ಅವ್ರಿಗೆ ದುಡಿಸೋ ಎಷ್ಟು ಬೇಕು ಒಟ್ಟು ಮಾಡಿ ಒಂದು ಅಂದಾಜು ಬಂತು. ಒಂದು 12 ಲಕ್ಷ 13 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ಕೊಟ್ಟಾರಂತ ಒಬ್ಬರು, ಇನ್ನೊಂದು 20 ಲಕ್ಷ ಕೊಟ್ಟಾರಂತ ಹೇಳಿದ್ರು. ಇವು ಸರಿಯಾಗಿಲ್ಲರಿ. ಒಬ್ಬರು ಅಂತ ಹೇಳ್ತಾರೆ, ಇನ್ನೊಬ್ರು ಮತ್ತೊಂದು ಹೇಳ್ತಾರೆ. ಆದ್ರೆ ಕೋಟಿಗಟ್ಟಲೇನು ಉದ್ಯೋಗ ಕೊಟ್ಟಿಲ್ಲ ಈ PSUಗಳು, ಅಂದರೆ ನಮ್ಮ ಕಾರ್ಪೊರೇಟ್ಗಳು. ಇದು ಮಾತ್ರ ಸತ್ಯ. ಇದರಲ್ಲಿ ಎರಡು ಮಾತ್ರ ಇಲ್ಲ. ಆದರೆ 15-20 ಲಕ್ಷ ಮಂದಿ ಉದ್ಯೋಗ ಕೊಟ್ಟು ಬಂದರೆ ಕೊಟ್ಟಿದ್ರು. ಇದು ಯಾರಿಗೆ ಏನಾಗ್ಬೋದು ಹೇಳ್ರಿ? ಹಸದ ಹೊಟ್ಟಿಗೆ ಒಂದು ಜರಿಗೆ ಕಾಳು ಹಾಕಿದಂಗೆ ಆಗ್ತದೆ ಅನ್ನೋದು ಮರಿಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಈ ಪಾಲಿಸಿ ಚೇಂಜ್ ಆಗಬೇಕು. ಯಾವಾಗ ಆಗ್ತದೆ ಮೋದಿಯವ್ರಿಗೆ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ. ಆಗ್ತದೆ ಅಂತ ಹೇಳ್ತಾ ಹೋಗೋದು. ಇದು ಇವರಂತಲ್ಲಿ ಗ್ಯಾರಂಟಿ ಕೊಟ್ಟು ಏನೋ ಸಮಾಧಾನ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಅನ್ನೋದ್ರ ಮತ್ತೊಂದು ವಿಚಾರ ಮಾಡ್ತಾ ನಿರ್ಮಲಾ ಸೀತಾರಾಮನ್ ಅವರ ಈ 130 ಲಕ್ಷ ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಅಂತ ಮಾತು ಇವತ್ತು ನಾವೆಲ್ಲರೂ ಚಿಂತನೆಗೆ ಹಚ್ಚಿದ. ಮತ್ತು ನಮ್ಗೆ ಉದ್ಯೋಗ ಇಲ್ಲ ಅನ್ನೋದು ನಮ್ಗೆ ಗಮನಾರ್ಹ ಇಲ್ಲ. ನಮಗೆಲ್ಲ ಈ ದಿಶೆಯಲ್ಲಿ ಈ ವ್ಯವಸ್ಥೆ ಬದಲಾಗಬೇಕು.
ಒಕ್ಕಲ್ತನಕ್ಕೆ ಮೇನ್ ಅವ್ರು ಲಾಭ ಆಗುವಂಥ ಕೆಲಸ ಮಾಡಿದ್ರೆ ಮಾತ್ರ ಏನಾದರೂ ಚೇಂಜ್ ಆಗಿತ್ತು ವಿನ ಇಲ್ಲಾದರೂ ಇಲ್ಲವೇ ಇಲ್ಲ. ಇದು ಓಪನ್ ಚಾಲೆಂಜ್ ಅದು ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೀವು ಲೈಕ್ ಮಾಡೋದು, ಲೈಕ್ ಮಾಡದೇ ಇರ್ಬೋದು. ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಟೀಕಾ ಮಾಡಿರಿ, ಏನು ತಪ್ಪಿಲ್ಲ. ಇದು ಪ್ರಜಾಪ್ರಭುತ್ವ. ಇಲ್ಲಿ ಎಲ್ಲರಿಗೂ ಓಪನ್ ಅದ, ಮಾತಾಡೋ ಜೊತೆಗೆ ಇದನ್ನು ಶೇರ್ ಮಾಡ್ತಾಯಿರ್ರಿ, ಜೊತೆಗೆ ಕಾಮೆಂಟ್ ಮಾಡ್ತಾಯಿರ್ರಿ, ಎಲ್ಲಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅಂತ ಹೇಳಿ ತರಾಬಿ ಸತ್ಯ ಕೈಗಳಲ್ಲಿ ವಂದನೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.